ಇವತ್ತೇ ಅಂತೂ ಮಗ ಸೊಸೆ ಹತ್ರ ಸೈನ್ ಹಾಕಿಸ್ಕೊಂಡು ಕೊಡಲ್ಲ. ನಾನು ಹೊಲ ಮಾರಲ್ಲ, ಫ್ಯಾಕ್ಟ್ರಿ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಬೇರೆ ಇನ್ನೇನಾದರೂ ಮಾಡ್ಕೊಂಡು ಕೊಡು ಅಂತ ಕೇಳ್ಬೇಕು ನಮ್ಮ ಅತ್ತೆನ. ಹಿಂಗೆ ಇದ್ರೆ ಆಗಲ್ಲ. ನನಗಂತೂ ನಮ್ಮ ಅತ್ತೆನ ಕಂಡುಬಿಟ್ರೆ ಯಾಕೋ ತುಂಬ ಸಿಟ್ಟು ಬರ್ತೈತೆ. ಇವತ್ತೇನೆ ಏನಾದರೂ ನಾಟಕ ಆಡ್ತಾಯಿತ್ತು ಏನೋ ಅಂತ ಅನ್ನಿಸ್ತೈತೆ ನನಗೆ. ಅದಕ್ಕೆ ಬೆಳಗ್ಗೆಯಿಂದ ನಾನು ನಮ್ಮ ಅತ್ತೆನ ಮಾತಾಡ್ಸೋಕ್ಕೆ ಹೋಗಿಲ್ಲ. ತುಂಬ ಬೇಜಾರಾಗ್ಬಿಟ್ಟೈತೆ. ಎಷ್ಟು ಹೇಳೋಣ, ಅತ್ತೆ ಹೊಲ ಮಾರ್ಬಿಟ್ಟು ನನಗೆ ದುಡ್ಡು ಕೊಡಿ, ನಾನು ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತ ಎಷ್ಟೆಲ್ಲ ಹೇಳಿದ್ರು ಕೇಳ್ತಿಲ್ವಲ್ಲ ಅವರು. ಅವ್ರಿಗೇನು ಅರ್ಥ ಆಗ್ತಾಯಿತ್ತೋ ಇಲ್ವೋ? ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದಾನೆ ನನ್ನ ಅಳಿಯ ಅನ್ನೋದು ಸ್ವಲ್ಪ ನಮ್ಮ ಮತ್ತೆ ಅರ್ಥ ಮಾಡ್ಕೊಂಬಂಗಿರಲ್ಲ. ಎಲ್ಲ ಯಾವುದಾನಾತು ನನಗೆ ಮಾರಿ ದುಡ್ಡು ಕೊಡೋಕೆ ಹೇಳ್ಬೇಕು ಅಷ್ಟೇ. ಮತ್ತು ನನ್ನ ಫ್ಯಾಕ್ಟ್ರಿ ಮಾಡಬೇಕು, ನಾನು ಫ್ಯಾಕ್ಟ್ರಿ ಓನರ್ ಆಗಬೇಕು ಅಂತೇಳಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಆದರೆ ನಮ್ಮ ಮತ್ತೆ ಒಂದಿಷ್ಟು ಬಿಡು ನನ್ನ ಅಳಿಯ ಹೆಂಗೋ ಏನೋ ಮಾಡಿಕೊಡ್ತೀನಿ ಅನ್ನೋ ಅಂಥ ಮಾತೇ ಇಲ್ವಲ್ಲ. ನಿಮ್ಮ ಅಳಿಯ ಬೇಜಾರಾಗವನೆ. ಸೈನ್ ಹಾಕಿಸ್ಕೊಟ್ಟಿಲ್ಲ ಅಂತೇಳಿ ಬೇಜಾರಾಗ್ಯವನ. ಅದಕ್ಕೆ ಬೆಳಗ್ಗೆಯಿಂದ ಮಾತಾಡ್ಸಿಲ್ಲ. ರಘು 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 ಏನು ಮಾಡೋಣ, ನನ್ನ ಮೇಲೆ ಬೇಜಾರಾಗವ್, ನನ್ನ ಮೇಲೆ ಸಿಟ್ಟಾಗ್ತಾನೆ. ನೀನು ಮಾಡಿಸ್ಕೊಂಡು ಕೊಡಲ್ಲ ಕಣತ್ತೆ ನಿನ್ನ ಮಗ ಸೊಸೆ ಹತ್ರ ಅಂತ. ಆಗ್ತಿಲ್ದಾರನ ನಾನು ಏನು ಮಾಡೋಣ? ನನಗೂ ನನ್ನ ಅಳಿಯ ಮಗಳಿಗೆ ಕೊಡಬೇಕು, ಇಲ್ಲೇದ ಆಸ್ತಿನ ಅಂಬೋದು ನನಗೂ ಐತೆ. ಆದ್ರೆ ನನ್ನ ಮಗ ಸೊಸೆ ಸೈನ್ ಹಾಕ್ಬೇಕಲ್ಲ. ಅವರು ತಕ್ರಲ್ಲಿ ಮಾಡ್ತೀವಿ ಅಂತೇಳಿ ಹೇಳ್ತವ್ರೆ. ಏನು ಮಾಡೋದು ಏನೋ. ಹಂಗೆ ಯಾರು ತಗೊಂಬಲ್ಲ ಅಂತಾರೆ. ಯಾಕಂದರೆ ಕೋಟಿ 10 ರೂಪಾಯಿ ಗಟ್ಟಲೆ ಬಂಡವಾಳ ಹಾಕೋದು, ಎಲ್ಲ ಸೈನ್ ಹಾಕಬೇಕು ಅಂತ ಕೇಳ್ತಾರೆ. ಮಗ ಸೊಸೆನೂ ಹಾಕಬೇಕು ಅಂತಾರೆ. ಏನು ಮಾಡೋದು ಇವಾಗ? ಹಂಗೆ ಏನು ಮಾಡೋಕ್ಕೂ ಬರಲ್ವಲ್ಲ. ಇವಾಗ ಅವರಿಬ್ರು ಸೈನ್ ಹಾಕಿದ್ರೇ ನಾನು ಹೊಲ ಮಾರಿ ನನ್ನ ಅಳಿಯಂಗೆ ದುಡ್ಡು ಕೊಡೋಕ್ಕಾಗೋದು, ಅವ್ನು ಫ್ಯಾಕ್ಟ್ರಿ ಮಾಡೋಕ್ಕಾಗೋದು. ಒಡವೆ ಗಿಡವೆ ಎಲ್ಲ ಮಾರಿ ಕೊಡೋಣ ಅಂತಿದ್ದೆ. ಒಡವೆ ಎಲ್ಲ ಮಾರಿದ್ರೆ ಇನ್ನೆಷ್ಟು ಆಗ್ಬೋದು? ಹೊಲ ಆದರೆ ಕೋಟಿ 10 ರೂಪಾಯಿ ಗಟ್ಟಲೆ ಬರುತ್ತೆ. ಒಡವೆ ಮಾರಿದ್ರೆ ಎಲ್ಲೋ ಅಲ್ಪ ಸ್ವಲ್ಪ ಬರುತ್ತೆ ಅನಿಸುತ್ತೆ. ನೋಡೋಣ, ಅದೆಲ್ಲ ಕೇಳ್ತೀನಿ ಏನು ಹೇಳ್ತಾನೆ ಅಂತ. ನಿಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಅನಿಸುತ್ತೆ ಹೊಲ ಮಾರೋದು. ಅದಕ್ಕೇ ಹಿಂಗೆ ಸುಮ್ಮನೆ ಕೇಳತ್ತೆ ಅಂತಂದರೆ ಕೇಳದೆ ಅವ್ರು ಹಾಕಲ್ಲ ಅಂದರು ಅಂತ ಹೇಳುತ್ತೆ. ಏನು ಮಾಡೋಣ ಅಮೃತ? ಇವಾಗ ನಾನು ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೇಳಿ ದೊಡ್ಡ ಕನ್ಸ್ಕೊಂಡಿದ್ದೆ. ಆ ಫ್ಯಾಕ್ಟ್ರಿ ಕನಸೆಲ್ಲ ನುಚ್ಚು 100 ಆಗ್ತೈತೆ. ಏನು ಮಾಡಬೇಕು ಅಂತ ಇವಾಗ ನೀನೇ ಹೇಳು. ನಾನು ಆಸೆ ಇಟ್ಕೊಂಡಿದ್ದೆ, ಏನೋ ಒಂದು ಫ್ಯಾಕ್ಟ್ರಿ ಮಾಡೋಣ, ಏನೋ ಒಂದು ಮಾಡೋಣ ಅಂತ ಹೇಳಿ. ಇವಾಗ ನಮ್ಮ ಮತ್ತೆ ಸೈನ್ ಹಾಕಿಸ್ಕೊಡೋಕ್ಕಾಗಲ್ಲ, ಮಾರೋಕ್ಕಾಗಲ್ಲ ಅಂತೇಳಿ ಹೇಳ್ತೈತಲ್ಲ. ನಾನು ಇವಾಗ ಏನು ಮಾಡಲಿ ಅಂತ ನೀನೇ ಹೇಳು. ಏನು ಮಾಡೋದು? ಅವ್ನು ನಮ್ಮ ಅಣ್ಣ ಹಾಕಲ್ಲ ಅಂತಂದು ಸೈನ್. ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮಪ್ಪ ಹಿಂದೆ ಏನು ನಡೆಯಲ್ಲ, ಮನೆಯಾಗ ನಮ್ಮ ಅಮ್ಮ ಹಿಂದೆ ನಡೆಯೋದು. ಈಗ ನಮ್ಮಮ್ಮ ಹೆಂಗೆ ಹೇಳುತ್ತಾ ಹಂಗೆ. ನಮ್ಮಮ್ಮ ಹೇಳಿಲ್ವೇ? ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣಪ್ಪ ಅಂತೇಳಿ. ಅವ್ರು ಹಾಕಲ್ಲ ಅಂತಂದರೆ ಎಲ್ಲ ಹೇಳ್ಕೊಂಡು ಕೊಡ್ತಾರೆ. ಆ ಗಿರ್ಜಿಂಬೆ ಎಲ್ಲ ನಾವು ಒಳ್ಳೆಯವರಲ್ಲ. ಹೇಳ್ಕೊಟ್ಟು ಇಂಥವೆಲ್ಲ ಮಾಡ್ತಾರೆ. ಏನು ಮಾಡೋದು ಬಿಡು, ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ. ನಮ್ಮಮ್ಮನ ಕೇಳಂತಾಳಿ, ನೀನು ಯಾಕೆ ಸಿಟ್ಟು ಮಾಡ್ಕೊಂತೀವಿ? ನಮ್ಮ ಅತ್ತೆ ಜವಾಬ್ದಾರಿ, ಸೈನ್ ಹಾಕಿಸ್ಕೊಂಡು ಕೊಡೋ ಜವಾಬ್ದಾರಿ ನಮ್ಮ ಅತ್ತೆದು. ಅದೇನು ಮಾಡುತ್ತಾ ಗೊತ್ತಿಲ್ಲ. ನನ್ನ ಫ್ಯಾಕ್ಟ್ರಿ ಓನರ್ ಆಗಬೇಕು, ನಾವಿಬ್ರು ಒಂದು ಫ್ಯಾಕ್ಟ್ರಿ ನಡೆಸಬೇಕು ಅನ್ನೋದು ನನ್ನ ಆಸೆ. ಇಂಥವ್ರ ಎದುರಿಗೆಲ್ಲ ನಾನೊಂದು ದೊಡ್ಡ ಫ್ಯಾಕ್ಟ್ರಿ ಮಾಡಬೇಕು ಅಂತ ನನ್ನ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಅಳಿಯ ಇಬ್ರು ಒಂದು ಫ್ಯಾಕ್ಟ್ರಿ ಓನರ್ ಆಗಬೇಕು, ಇಲ್ಲೆಲ್ಲರ ಕಣ್ಣಿದ್ರಿಗೆ ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಐತೆ. ಆದರೆ ಸೈನ್ ಹಾಕ್ತಿಲ್ದಾರೆ ನಾನು ಏನಪ್ಪ ಮಾಡಲಿ? ಅಲ್ಲೇ ಒಂದು 2-3 ಸತಿ ಹೋಗಿದ್ದೀನಿ. ಹಾಕ್ರಿ ಅಂತಂದರೆ ನಾವು ಹಾಕಲ್ಲ ಅಂತಾರೆ. ನಮ್ಮ ಏದು ದೇವ್ ಮಾತ್ರ ಅವರು ಹೇಳ್ಕೊಂಡು ಕೊಡ್ತಾರೆ, ಹಿಂಗೆ ಹಾಕಬೇಡ್ರಿ ಮಾರಕ್ಕೆ ಅಂತೇಳಿ ಅವರು ಹೇಳ್ಕೊಂಡು ಕೊಡ್ತಾರೆ. ಅವರು ಹೇಳ್ಕೊಡೋದಕ್ಕೆ ಹಾಕಲ್ಲ ಅಂತಾರೆ ಅವ್ರು. ನಾನು ಏನು ಮಾಡೋಣ? ಹಾಕಲ್ಲ ಅಂತಂದರೆ ನಾನು ಅವ್ರನ್ನ ಬಲವಂತ ಮಾಡಿ ಎಳ್ಕೊಂಬರೋಕ್ಕಾಗುತ್ತೆಪ್ಪ? ಏನು ಮಾಡೋಕ್ಕೂ ಆಗಲ್ಲ. ಹಾಕಲ್ಲ ಅಂತಂದರೆ ಏನು ಮಾಡೋದು ನನ್ನ ಕೈಲಿ ಸಾಧ್ಯ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳು? ಈಗೆಲ್ಲ ಕಂಪ್ಯೂಟ್ರ್ ಯುಗ. ನೀನು ಫೋರ್ಜರಿ ಮಾಡೋದಕ್ಕೆ ಆಗುತ್ತಾ? ಅದೆಲ್ಲ ಸಾಧ್ಯ ಇಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ ಬಿಡಿ ಇವಾಗಿನ ಕಾಲದಲ್ಲಿ. ಮತ್ತು ಇವಾಗ ನಾನು ಏನು ಮಾಡಲತ್ತೆ? ಏನು ಕೆಲಸ ಮಾಡಲಿ ನೀವೇ ಹೇಳ್ರಿ. ಏನು ಮಾಡಬೇಕು ಅಂತ ನೀವು ನನಗೆ ಮಾಡಿಸ್ಕೊಂಡು ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ನನಗೆ ತುಂಬ ಸಿಟ್ಟು ಬಂದ್ಬಿಟ್ಟೈತೆ ನಿಮ್ಮ ಮೇಲೆ, ಸೈನ್ ಹಾಕಿಸ್ಕೊಂಡು ಕೊಟ್ಟಿಲ್ಲ ಅಂತೇಳಿ. ಸಿಟ್ಟು ಮಾಡ್ಕೊಂಡ್ರೆ ಅಮ್ಮ ಇನ್ನೇನು ಮಾಡೋಕ್ಕಾಗುತ್ತಪ್ಪ? ಈಗ ಫೋರ್ಜರಿನ ಮಾಡ್ಸೋಕ್ಕಲ್ಲ, ಈಗೆಲ್ಲ ಆಫೀಸಲ್ಲಿ ರಿಜಿಸ್ಟ್ರ್ ಆಗುತ್ತಲ್ಲ, ಆ ರಿಜಿಸ್ಟ್ರ್ ಹತ್ರ ಬಂದು ಸೈನ್ ಹಾಕ್ಬೇಕಲ್ಲ. ಅದೇ ಹೇಳು. ಈ ರಿಜಿಸ್ಟ್ರ್ ಆಫೀಸಲ್ಲಿ ಸೈನ್ ಅವರು ಮಾಡಿಸ್ಬೇಕಾದ್ರೆ ಇವ್ರು ಬಂದು ಹಾಕ್ಬೇಕಾಗುತ್ತೆ. ಅವ್ರು ಬರ್ದಿಲ್ದಾರನ ನಮ್ಮಮ್ಮ ಏನು ಮಾಡೋಕ್ಕಾಗುತ್ತೆ? ನಾನು ನೋಡಿದೆ, ಅಮ್ಮ ಹೋಗಿ ಕೇಳ್ತು, ಅವ್ರು ಹಾಕಲ್ಲ ಅಂದ್ರಪ್ಪ. ಏನು ಮಾಡಲಿ? ನಯಸ್ಸಾಗ ಹೋಗೋಣ ಮಾತಾಡ್ಸೋಣ ಅಂದರೆ ನೆಟ್ಟಿಗೆ ಮಾತಾಡಲ್ಲ ನಯಸ್ಸಾಗೆ. ನಾವು ಹೋದ್ರೂ ಇನ್ನೇನು ಮಾತಾಡಿಸ್ಬಿಡೋ ಹೋಗು ಅಂತಾರೆ. ನಾವು ಒಳ್ಳೆ ಮಾತನ್ನ ಮಾತಾಡ್ಸ್ಕೊಂಡು ಹೋದ್ರೂ ಏನು ಮಾಡೋಣಪ್ಪ ಹಾಕ್ದಿಲ್ದಾರನ್ನ? ನಾವು ಒಳ್ಳೆ ಮಾತನಾಗ ಎಷ್ಟು ಮಾತಾಡಿಸ್ತೀನಿ, ಕೇಳ್ತೀನಿ. ಏನು ಮಾಡೋದು? ಹಾಕಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತಪ್ಪ ನನ್ನ ಕೈಲಿ? ಎಷ್ಟಿರಬೇಡ. ಅವ್ರಿಗೆಲ್ಲ ಆಸೆ ಐತೆ ಹಂಗಂದ್ರೂ ಹೋಗ್ಬಿಟ್ಟು ಬೇರೆಯವ್ರೆ. ಎಲ್ಲ ಆಸೆನೂ ಐತೆ ಅವ್ರಿಗೆ. ನೋಡು, ಇನ್ನೆಷ್ಟಿರಬೇಡ. ಹೋಗು. ನನಗಂತೂ ಏನು ಮಾಡೋದಕ್ಕೂ ಆಗಲ್ಲ ಬಿಡು. ಏನು ಮಾಡೋಣ? ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಫ್ಯಾಕ್ಟ್ರಿ ಮಾಡ್ದಲೆ ಅಂತೂ ಏನು ಮಾಡೋಕ್ಕೂ ಆಗಲ್ಲ.
ಪಾಪ ಅವ್ರು ಸೈನ್ ಹಾಕಲ್ಲ ಅಂತಾರಲ್ಲ ನಮ್ರತ. ವೀಣಕ್ಕ ಸೈನ್ ಹಾಕಲ್ಲ ಅಂತಾರೆ. ಏನು ಮಾಡಲಿ, ನನಗೆ ಅವರು ಸೈನ್ ಹಾಕಿದ್ರೆ ಇವತ್ತು ಚೆನ್ನಾಗಿರ್ತಿತ್ತು. ಏನು ಮಾಡ್ತೀವಿ, ಅವರಿಬ್ಬರು ಒಂದು ಸೈನ್ ಬೇಕಾಗುತ್ತೆ. ಏನು ಬೇಕಾಗಲ್ಲ ಆದ್ರೆ ತಗೊಳ ಅಂತಾರೆ ಜನ, ಕೇಳ್ತಾರೆ. ಏನು ಮಾಡೋದು ಅಂತ ಅನ್ನಿಸ್ತೈತೆ ನನಗೆ. ಒಡವೆ ಗಿಡವೆ ಮಾರಿದ್ರೆ ಆಗಲ್ಲೇನಪ್ಪ, ಏನಾನ ಮಾಡೋಕ್ಕೆ. ನನ್ನ ಹತ್ರ ಸ್ವಲ್ಪ ಒಡವೆ ಐತೆ. ಈ ಎರಡೆಳೆ ಸರಗಳು 2 ಇದ್ದಾವೆ, ಒಂದು ಹಾರ, ನೆಕ್ಲೆಸ್ಸು, 4 ಬಳೆ ಎಲ್ಲ ಇದ್ದಾವೆ. ಅದಕ್ಕೇನೆ ಅವನ್ನೆಲ್ಲ ಏನೋ ಮಾರ್ತೀಯೇ. ಅವನು ಮಾರಿದ್ರೆ ದೊಡ್ಡದ ಫ್ಯಾಕ್ಟ್ರಿ ಕಟ್ಟಕ್ಕಂತೂ ಆಗಲ್ಲ. ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕೂ ಆಗಲ್ಲ. ಅದನ್ನೆಲ್ಲ ಮಾರಿದ್ರೆ ಏನಲ್ಲ ಅಂದ್ರು ಒಂದು 20-30 ಲಕ್ಷ ಬರ್ಬೋದು ಅಷ್ಟೇ. 20-30 ಲಕ್ಷಕ್ಕೆ ಏನು ಬರುತ್ತೆ? ಅಯ್ಯೋ, ಇವಾಗ ಕೋಟ್ಯಾಂತರ ರೂಪಾಯಿ ಬೇಕು. ಒಂದೊಂದು ಕೋಟಿ 2-2 ಕೋಟಿ ದುಡ್ಡು ಬೇಕು. ಫ್ಯಾಕ್ಟ್ರಿ ಮಾಡ್ತೀವಿ ಅಂತಂದರೆ ಮಿನಿಮಮ್ ನಾವು ಚಿಕ್ಕದಾಗಿ ತಯಾರು ಮಾಡ್ತೀವಿ ಅಂತಂದ್ರೂ ಅಷ್ಟು ಬೇಕು. ಕೋಟಿಗಟ್ಟಲೆ ಬೇಕಪ್ಪ, ಲಕ್ಷ ಎಲ್ಲ ನಡೆಯಲ್ಲ. ಹೊಲ ಮಾರಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಅದೆಲ್ಲ ಹೊಲ ಮಾರಿಬಿಟ್ಟಿದ್ರೆ ಇವತ್ತು ನಮಗೆ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ದುಡ್ಡು ಬರೋದು, ಚೆನ್ನಾಗಿ ಮಾಡ್ಬೋದಾಗಿತ್ತು. ಏನು ಮಾಡ್ತೀಯ? ಏನು ಮಾಡೋದು ಏನೋ ಒಂದು ಗೊತ್ತಾಗಲ್ಲ. ಹೊಲ ಮಾರಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಆದರೆ ಮಾರೋದಕ್ಕಾಗ್ತಿಲ್ಲ. ಏನು ಮಾಡೋದು ಏನೋ. ಒಡವೆ ಮಾರಿದ್ರೆ ಇನ್ನೆಷ್ಟು ಬರುತ್ತಮ್ಮ. ನೀನು ಸ್ವಲ್ಪ ಸಣ್ಣದಾಗೇ ಬಟ್ಟೆ ಅಂಗಡಿ ಎಲ್ಲ ತಯಾರು ಮಾಡ್ಬೋದಪ್ಪ. ಬಟ್ಟೆ ಅಂಗಡಿ ಮಾಡ್ಬೋದಾಗಿತ್ತು. ಯಾಕಂದರೆ ಬಟ್ಟೆನ ಉಳಿಯೋದಲ್ಲ ಕೊಳೆಯೋದಲ್ಲ, ಏನೋ ತೊಂದರೆ ಆಗೋದಲ್ಲ. ಈಗ ಕುರಿ ಬಿಸ್ನೆಸ್ ಮಾಡಿದ್ರಿ, ಕುರಿ ಅಂದರೆ ಸ್ವಲ್ಪ ರೋಗ ಬಂದು ಇದಾಗ್ಬಿಡ್ತು, ಲಾಸ್ ಆಗ್ಬಿಡ್ತು. ಬಟ್ಟೆದಾದ್ರೆ ಲಾಸ್ ಆಗಲ್ಲ. ಯಾಕೆ ಗೊತ್ತಾ, ಬಂಡವಾಳ ಆಗ್ತಿರ್ತೈತಿಯ. ನೀವು ವರ್ಷ ಇಕ್ಕೊಂಡ್ರು ಬಟ್ಟೆ ಏನೂ ಆಗಲ್ಲ, ಮತ್ತು ರೋಗ ರುಜಿನಗಳು ಬರಲ್ಲ, ಏನು ಲಾಸ್ ಆಗೋಂಥ ಚಾನ್ಸಸ್ ಏನಿರಲ್ಲ. ಬಟ್ಟೆ ಅಂಗಡಿ ಮಾಡಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ನೋಡು ಅಮೃತ. ಅವಳು ಮಾಡವಳೆ ವಾಣಿ ಬಿಡಂತ, ಅದೆಲ್ಲ ಯಾವ ಲೆಕ್ಕ ಅಂತ. ಅದೆಲ್ಲ ಜುಜುಬಿ. ಅದನ್ನ ತಗೊಂಡು ಏನು ಮಾಡ್ತೀರಾ? ಅದು ಏನೂ ಆಗಲ್ಲ. ಅದನ್ನು ನಾವು ಇವಾಗ ತಗೊಂಡು ಏನು ಮಾಡೋಕ್ಕಾಗುತ್ತೆ ಅಷ್ಟು ದುಡ್ಡ? ಅದೆಲ್ಲ ಜುಜುಬಿ ಅಕ್ಕ. ಸಣ್ಣದಾಗ ಅಂಗಡಿ ಮಾಡಿದ್ರೆ 4 ಕಾಸು ಏನೋ ಬೋತೈತೆ. ಒಂದೇ ಸತಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಂದುಬಿಡ್ಬೇಕು. ಈಗ ನಾವು ಹೊಲ ಮಾರ್ಬಿಟ್ಟು ಫ್ಯಾಕ್ಟ್ರಿ ತಯಾರು ಮಾಡಿದ್ವಿ ಅಂತ ಅನ್ಕೊ, ಒಂದೇ ಸತಿ ಲಕ್ಷ ಬರುತ್ತೆ. ಆವಾಗ ಅಂಥ ಹೊಲ ಎಷ್ಟು ತಗೋಬೋದು ಬೇಕಿದ್ರೆ. ಅವಾಗ ಫ್ಯಾಕ್ಟ್ರಿ ಓನರೂ ಆಗ್ತೀವಿ. ಅಂಥ ಹೊಲ ಎಷ್ಟು ಬೇಕಾದರೂ ತಗೋಬೋದು ಬಂದಿರೋ ಅಂಥ ಲಾಭದಲ್ಲಿ. ಹಂಗೆ ಮಾಡಬೇಕು ಅಂತೇಳಿ ನನಗೆ ತುಂಬ ದೊಡ್ಡ ಕನಸೈತೆ. ಒಂದು ಫ್ಯಾಕ್ಟ್ರಿ ಮಾಡಬೇಕು, ಫ್ಯಾಕ್ಟ್ರಿ ಓನರ್ ಆಗಬೇಕು. ನನ್ನ ಫ್ಯಾಕ್ಟ್ರಿಲಿ 1000 ಜನ ಕೆಲಸ ಮಾಡಬೇಕು. ನನ್ನ ಕೈ ಕೆಳಗೆ ನಾನು ಓನರ್ ಆಗಬೇಕು. ನಾನು ತುಂಬ ಲಾಭ ಗಳಿಸಿ ತುಂಬ ಆಸ್ತಿವಂತ ಆಗಬೇಕು, ತುಂಬ ಆಸ್ತಿ ಮಾಡಬೇಕು ಅಂತ ದೊಡ್ಡದಾಗಿ ಒಂದು ಕನಸು ಕಟ್ಕೊಂಡಿದ್ದೀನಿ. ಇವಾಗ ಹೊಲ ಮಾರಿದ್ರೆ ನಮ್ಮ ಮತ್ತೆ ಅದೆಲ್ಲ ಸರಿ ಹೋಗುತ್ತೆ. ಮಾರ್ಬೋದಪ್ಪ, ಏನು ಮಾಡ್ತೀಯ? ಮಾಡವಳೆ. ನಾವು ಮಾಡಿದ್ರೆ ಒಳ್ಳೇದು. ಆದರೆ ಇದೆಲ್ಲ ನಾ ಸಣ್ಣ ಪುಟ್ಟ ಜಿಜಿಬಿ ಅಲ್ವಾ. ಅದೆಲ್ಲ ಯಾರು ಮಾಡ್ತಾರೆ? ಅದೆಲ್ಲ ಏನೋ ಅಂದರೆ ಬಂದರೆ ಒಂದು ದಿವಸಕ್ಕೆ ಒಂದು 500 ರೂಪಾಯಿ ಬರ್ಬೋದು. ಅಷ್ಟೇ. ನಾವು ದೊಡ್ಡದಾಗಿ ಫ್ಯಾಕ್ಟ್ರಿ ಮಾಡಿದ್ರೆ ದಿವಸಕ್ಕೆ 1 ಲಕ್ಷ ಲಾಭ ಬರೋಂಗೂ ಮಾಡ್ಬೋದು. ನಾವು ತಲೆ ಓಡಿಸ್ಬಿಟ್ಟು ಆ ಥರ ತಲೆ ಓಡಿಸ್ಬಿಟ್ಟು ನಾವು 1 ಲಕ್ಷ ಆದಾಯ ಬರೋಂಗೆ ನೋಡ್ಬೋದು ದಿವಸಕ್ಕೆ. ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಫ್ಯಾಕ್ಟ್ರಿಗಳು ಮಾಡೋದ್ರಿಂದ ದೊಡ್ಡದಾಗಿ. ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇರೋದು. ಹೊಲದಲ್ಲಿ ಈಗ ಕೆಲಸ ಮಾಡೋಕ್ಕಾಗಲ್ಲ, ಯಾರು ಮಾಡ್ತಾರೆ ಅನಿಸುತ್ತೆ. ಆಮೇಲೆ ಬೇಕಾದರೆ ಬಂದಿರೋ ಲಾಭದಲ್ಲಿ ಜಮೀನು ತೊಗೋಬೋದು, ಎಲ್ಲ ತಗೋಬೋದು. ಅದ್ರ 2-3 ಜಮೀನು ತಗೋಬೋದು. ನಮ್ಮ ಏನು ಮಾಡೋದಮ್ಮ ಇವಾಗ? ಪಾಪ ಇವ್ರು ಹೇಳ್ತಾ ಇರೋ ಸರಿಯಾಗೈತೆ. ಒಂದೇ ಸತಿ ಲಾಭ ಬಂದ್ಬಿಡುತ್ತೆ ಫ್ಯಾಕ್ಟ್ರಿಗಳಲ್ಲೇ. ಇದೆಲ್ಲ ಚಿಲ್ಲರೆ ಏನು ಮಾಡೋಕ್ಕೂ ಆಗಲ್ಲ, ಚಿಲ್ಲರೆ ಪಲ್ರೆ. ಫ್ಯಾಕ್ಟ್ರಿ ಮಾಡ್ಬೇಕು ದೊಡ್ಡದಾಗಿ ಏನೋ ನನ್ನ ಗಂಡನ ಕನಸೈತೆ. ಹೊಲ ಮಾರ್ಬಿಡಮ್ಮ, ಏನಾದರೂ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ನಿಮ್ಮ ಮಗ ಸೊಸೆಗೆ ಯಾವ ಕೈನೂ ಕೇಳ್ತೈತಮ್ಮ. ಅವರು ನಾವು ಹಾಕಲ್ಲ ಅಂತಾರೆ. ಇನ್ನೇನು ಮಾಡುತ್ತೆ ಪಾಪ. ನೋಡಮ್ಮ, ನಾ ಯೋ ಸತಿ ಕೇಳಿರೂ ಹಾಕಲ್ಲ ಅಂತಾರೆ. ನಾನು ಇನ್ನೇನು ಮಾಡೋಣ? ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೊಲ ಮಾರಬೇಕು, ದೊಡ್ಡದಾಗ ಒಂದು ಫ್ಯಾಕ್ಟ್ರಿ ತಯಾರು ಮಾಡಬೇಕು, ಫ್ಯಾಕ್ಟ್ರಿ ಓನರ್ ಆಗಬೇಕು ಅಂತೇಳಿ ಏನೆಲ್ಲ ಕನ್ಸ್ಕೊಂಡಿದ್ದೆ. ಆದರೆ ನಮ್ಮ ಮತ್ತೆ ಹೊಲ ಮಾರೋದಕ್ಕೆ ಆಗ್ತಾಯಿಲ್ಲ. ಇವಾಗ ಏನು ಮಾಡೋದು? ಅದಕ್ಕೆ ನಮ್ಮ ಮತ್ತೆ ಮೇಲೆ ನಾನು ಸಿಟ್ಟು ಮಾಡ್ಕೊತಾ ಇದ್ದೀನಿ. ನಿಮ್ಮ ಮಗ ಸೊಸೆ ಹತ್ರ ಸೈನ್ ಹಾಕ್ಸಿ ಮಾರ್ಕ್ಸ್ ಕೊಡತ್ತೆ ಅಂತೇಳಿ ಏನೋ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.